ನಾಳೆ 3ನೇ ತಾರೀಕಿನ ದಿವಸ ನಮ್ಮ ಒಂದು ಕಲಬುರಗಿ ಒಂದು ವಿಭಾಗ ಮಟ್ಟದ ಒಂದು ಬೃಹತ್ವಾದಂಥ ಒಂದು ಕೋಲಿ ಸಮಾಜದ ಒಂದು ವಿರಾಟ ಸಮಾವೇಶವನ್ನು ನಾವು ಚಿತ್ತಾಪುರ ತಾಲೂಕಿನಲ್ಲಿ ಮಾಡೋರಿದ್ದೀವಿ. ಅದಕ್ಕೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಎಲ್ಲ ನಮ್ಮ ಕೋಲಿ ಸಮಾಜದ ಬಂಧುಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ನಾವು 1-2-3 ಆಪ್ಷನ್ ಕೊಟ್ಟಿದ್ದೀವಿ. ಆ ರಾಷ್ಟ್ರೀಯ ನಾಯಕರು ಕೂಡ ಬರೋರಿದ್ದಾರೆ. ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ನಮ್ಮ ಜೊತೆ ಮುಕ್ತವಾಗಿ ಚರ್ಚೆ ಮಾಡೋರಿದ್ದಾರೆ. ನಮಗೆ ಮುಂದೆ ಯಾವ ರೀತಿಯಾಗಿ ಅನುಕೂಲ ಮಾಡಿಕೊಡ್ಬೇಕೆನ್ನುವಂಥ ದೃಷ್ಟಿಯಲ್ಲಿ ಕೂಡ ಅವರು ಮಾತನಾಡೋರಿದ್ದಾರೆ. ಆದ್ದರಿಂದ ಈ ಒಂದು ಬೃಹತ್ವಾದಂಥ ಸಮಾವೇಶಕ್ಕೆ ಅವರೆಲ್ಲರೂ ತರಬೇಕೆನ್ನುವಂಥ ವಿಚಾರ ಒಂದಾಗಿದೆ. ಇನ್ನೊಂದು ವಿಚಾರವನ್ನು ಹೇಳಬೇಕಪ್ಪ ಅಂತ ನಮಗೆಲ್ಲ ಗೊತ್ತಿದ್ದಂತೆ ಇತ್ತೀಚಿನ ದಿನಗಳಲ್ಲಿ ಈ ಕೋಲಿ ಸಮಾಜದ ಮೇಲೆ ನಿರಂತರವಾದಂಥ ಹಲ್ಲೆ, ದೌರ್ಜನ್ಯ ಮತ್ತು ಪ್ರಚೋದಿತ ಆತ್ಮಹತ್ಯೆ, ಕೊಲೆ ಪ್ರಕರಣಗಳು ಸತತವಾಗಿ ನಡೀತಾ ಇವೆ. ಅವನ್ನು ಇವತ್ತಿನ ದಿವಸ ಸಮಾಜ ಬಲವಾಗಿ ಖಂಡಿಸಿ ಅವುಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದೆ. ಅದಕ್ಕೆ ಪೂರಕವಾಗಿ ಹೇಳಬೇಕಪ್ಪ ಅಂದ್ರೆ ಕಲಬುರ್ಗಿಯ ಒಂದು ದೇವಾನಂದ ಪ್ರಕರಣದಲ್ಲಿ ಇವತ್ತಿನ ದಿವಸ ನಾವು ಆರೋಪಿಗಳನ್ನು ಯಾರು ಸರ್ಕಾರದ ಭಾಗವಾಗಿರ್ತಾರೋ ಆರೋಪಿಗಳನ್ನು ಸ್ವತಃ ಅವರು ಜೊತೆಯಲ್ಲಿ ತೊಗೊಂಡು ತಿರುಗಾಡೋದು ಕೂಡ ಅವರು ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ. ಆ ಒಂದು ಹೋರಾಟವನ್ನು ಇವತ್ತಿನ ದಿವಸ ಮಾಡುವ ಮುಖಾಂತರ ಆ ಕುಟುಂಬಕ್ಕೆ ನ್ಯಾಯ ಕೊಡುವುದರ ಜೊತೆಗೆ ಇವತ್ತಿನ ಈ ಜಿಲ್ಲೆಯಲ್ಲಿ ಆಗುವಂಥ ಈ ಸರ್ಕಾರದಿಂದ ಆಗುವಂಥ ಏನು ಪ್ರತ್ಯೇಕ ಪರೋಕ್ಷವಾಗಿ ಈ ಸಮಾಜದ ಮೇಲೆ ಹಲ್ಲೆಗಳು ಏನು ನಡೀತಾ ಇವೆ ಅವೆಲ್ಲವನ್ನು ಖಂಡಿಸಿ ಇವತ್ತಿನ ದಿವಸ ನಮ್ಮ ಜನರಿಗೆ ಗೊತ್ತಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಒಂದು ಕೋಲಿ ಸಮಾಜಕ್ಕೆ ಅವರು ಯಾವುದೇ ಆದಂಥ ಒಂದು ನ್ಯಾಯ ಕೊಟ್ಟಿಲ್ಲ. ಏನಾದರೂ ನ್ಯಾಯ ಕೊಟ್ಟರೆ ಅದು ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಅವರನ್ನು ದುರುಪಯೋಗ ಮಾಡಿಕೊಂಡಂಥ ಕಾಂಗ್ರೆಸ್ ಪಕ್ಷದ ನಿಜಬಣ್ಣ ಇವತ್ತು ಬಯಲಾಗಿದೆ. ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಇವತ್ತಿನ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನಮ್ಮ ಏನು ಉಮೇಶ್ ಜಾಧವ್ ಅವರಿಗೆ ಕೋಲಿ ಸಮಾಜ ಸಂಪೂರ್ಣವಾಗಿ ಬೆಂಬಲವಿದೆ. ಅವರು ಖಂಡಿತವಾಗಿ ಆಶೆ ಬರ್ತಾರೆ. ಮುಂದಿನ ದಿನಗಳಲ್ಲಿ ಮಂತ್ರಿನೂ ಕೂಡ ಆಗ್ತಾರೆ ಮತ್ತು ಅದಕ್ಕೆ ನಮ್ಮ ಎಸ್ಟಿ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ